ಆಮೇಲೆ ಇದಾದ ಮೇಲೆ ಇನ್ನೊಂದೆರಡು ನಾನು ಒಂದು ಸಿದ್ಧಾಂತದ ಕೆಲವು ಮಾತು ಅಂದರೆ ಪಾಲಿಸಿ. ಈಗ ನಾನು ಅಂದರೆ ಉದಾಹರಣೆಗೆ ನಾನು ತಗೋತಾ ಇದ್ದೀನಿ, ಮಧುಗಿರಿನಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿರ್ಬೋದು, ಮುಂಚೂಣಿ ಘಟಕಗಳಿರ್ಬೋದು, ಇವು ಯಾವುದರಲ್ಲೂ ಕೂಡ ನನ್ನ ಜಾತಿಯವರು ಬರಬಾರ್ದು. ಅಂದರೆ ಇದನ್ನು ಯಾಕೆ ಪೀಠಿಕೆ ಹೇಳಿದೆ ಅಂದರೆ, 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಜಾತಿಯ ಅಭ್ಯರ್ಥಿ ಎಲೆಕ್ಷನ್ ನಿಲ್ತಾನೆ ಆ ಜಾತಿಯನ್ನು ಬಿಟ್ಟು ಅಲ್ಲಿನ ಬ್ಲಾಕ್ ಸಮಿತಿ ಅಧ್ಯಕ್ಷಗಳನ್ನು ಮಾಡಬೇಕು. ಮುಂಚೂಣಿ ಘಟಕದ ಅಧ್ಯಕ್ಷಗಳನ್ನು ಕೂಡ ಬೇರೆ ಜಾತಿಯವರಿಗೆ ಕೊಡಬೇಕು. ಆಗ ಬೇರೆ ಜಾತಿನ ಲೀಡರ್ಶಿಪ್ ಬೆಳೆಸ್ದಂಗೆ ಆಗ್ತದೆ. ಒನ್ ಸೆಕೆಂಡ್ ಈಸ್ ಆ ಸಮುದಾಯದ ಪ್ರೀತಿ ವಿಶ್ವಾಸ ನಮ್ಮ ಪಕ್ಷದ ಬಗ್ಗೆ ಬರ್ತದೆ. ಈ ಎರಡು ಅಂಶಗಳನ್ನು ಭಾಳ ತೀವ್ರವಾಗಿ ನಾನು ದೆಹಲಿಗೆ ಹೋದಾಗ ಅವರ ಮನವರಿಕೆಯನ್ನು ನಾನು ಕೆ.ಸಿ. ವೇಣುಗೋಪಾಲ್ ಅವರಿಗೆ ಮಾಡಿದ್ದೇನೆ. ಅವರು ಕೂಡ ಅದನ್ನು ಒಪ್ಪಿದ್ದಾರೆ. ನೀನು ಹೇಳ್ತಕ್ಕಂಥದ್ದು ಸರಿ ಇದೆ, ಪಕ್ಷಕ್ಕೆ ಒಳ್ಳೆಯದಾಗ್ತದೆ, ಮಾಡಬೇಕು ಅಂತಕ್ಕಂಥದ್ದು ಇದೆ. ಇದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಎರಡನೇದು, ಈಗ ಕೆಲವು ವಿಧಾನ ಪರಿಷತ್ತಿನ ಸ್ಥಾನಗಳನ್ನು ತುಂಬತಕ್ಕಂಥದ್ದಕ್ಕೆ ಈಗ ಅವಕಾಶ ಇದೆ. ನಾವು ಈಗಾಗಲೇ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ. ಅದು ಮುಖ್ಯಮಂತ್ರಿಗಳು ಕೇಂದ್ರದವ್ರ ಜೊತೆ ಅವರು ಸಮಾಲೋಚನೆ ಮಾಡಿ ಅವರು ಒಂದು ಪಟ್ಟಿಯನ್ನು ಗವರ್ನರ್ಗೆ ಕಳಿಸಿ ಅದನ್ನು ಮಾಡಿಸ್ತಾರೆ. ಆದರೆ ಒಂದು ನಾನು ಸಲಹೆ ಮಾಡಿರ್ತಕ್ಕಂಥದ್ದು, ಈಗ ವಿಧಾನ ಪರಿಷತ್ತಿಗೆ ನಾಮಿನೇಷನ್ ಮಾಡ್ತಕ್ಕಂಥದ್ದು, ವಿಧಾನ ಪರಿಷತ್ತಲ್ಲಿ ಯಾವ ಸಮುದಾಯದವರು ಇಲ್ಲ ಸದಸ್ಯರುಗಳು, ಯಾವುದೇ ಜಾತಿಯವರಾಗಲಿ ಯಾವುದೇ ಪಕ್ಷದಲ್ಲಾಗಲಿ, ಅಂತಹ ಸಮುದಾಯದವರಿಗೆ ನೀವು ನಾಮಿನೇಷನ್ ಮಾಡಬೇಕು. ಈಗ ನಾನಿದ್ದೀನಪ್ಪ, ಈಗ ನಮ್ಮ ಹುಡುಗವನೇ ನಾಯಕರನ್ನ ಯಾಕೆ ಮಾಡಬೇಕು? ನನಗೆ ಇದು ಯಾವುದೋ ಒಂದು ಸಮುದಾಯ ಇಲ್ಲ ಅಲ್ಲಿ, ಅದನ್ನು ದೇವರಾಜ ಅರಸ್ ಕಾಲದಲ್ಲಿ ಹುಡುಕಿ ಮಾಡೋರು, ಬಂಗಾರದವರು ಹುಡುಕಿ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಯಾರು ವಿಧಾನ ಪರಿಷತ್ತಲ್ಲಿ ಪ್ರಾತಿನಿಧ್ಯ ಯಾವ ಸಮುದಾಯಕ್ಕಿಲ್ಲ ಆ ಸಮುದಾಯದವರಿಗೆ ನೀವು ನೇಮಕಾತಿ ಮಾಡಬೇಕು ಅಂತಕ್ಕಂಥದ್ದು. ಆಗಲಿ, ಯಾವ ಸಮುದಾಯ ಇಲ್ಲ ಅವ್ರಿಗೆ ಮಾಡಿ. ನಾವೇನು ಬ್ರಾಹ್ಮಣ ವಿರೋಧಿಗಳಲ್ರಿ. ನೀವೆಲ್ಲ ನೋಡಿ, ಹೇಳ್ತೀನಿ ನಿಮಗೆ, ನೀವು ನೋಡಿದಿರೋಲ್ಲ ಗೊತ್ತಿಲ್ಲ, ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಚಿಕ್ಕಪೇಟೆಗೆ. ಇವತ್ತು ಕೂಡ ಬೆಳಗ್ಗೆ ಉರಿ ಇಟ್ಟು ತಿಂದು ರಾತ್ರಿ ಊಟ ಮಾಡಿ ಮಲಗೋ ಕುಟುಂಬಗಳನ್ನ ತೋರಿಸ್ತೀನಿ. ಈ ಶ್ರಾದ್ದ ಮಾಡ್ತಾರಲ್ಲ, ಅವ್ರನ್ನ ಹುಡುಕೊಂಡು ಹೋಗಿ ಅವ್ರ ಮೇಲೆ ಊಟ ಮಾಡಿ ಬರೋ ಬ್ರಾಹ್ಮಣಗಳನ್ನ ತೋರಿಸ್ತೀನಿ ನಾನು. ಅವ್ರ ಬಗ್ಗೆ ನಮಗೆ ಮರುಕ ಇದೇ ಇಲ್ಲ. ಅವರು ಕೂಡ ಮನುಷ್ಯ ಬದುಕಬೇಕು ಅನ್ನೋ ಆಶಯ ನಮ್ಗೆ ಇದೆಯೇ ಇಲ್ಲ. ಬ್ರಾಹ್ಮಣರು ಅನ್ನೋದು ಒಂದೇ ಕಾಟಕ್ಕೆ ಬ್ರಾಹ್ಮಣರು ಎಲ್ಲ ಗೋಪುರ ಕಟ್ಕೊಂಡು ಗೋಪುರದ ಮನೇಲಿ ಇರ್ತಾರೆ. ಆದ್ದರಿಂದ ನಾನು ಒಂದು ಮೂರನೇದಾಗಿ ಇನ್ನೊಂದು ನಿಮ್ಗೆ ಹೇಳ್ತೀನಿ, ಶೋಷಿತರು ಅಂತಿದ್ದಂಗೆ SC/ST ಅನ್ಕೊಂಡ್ಬಿಡ್ತೀನಿ. ಎಲ್ಲ ಜಾತಿನಲ್ಲೂ ಬಡವರಿದ್ದಾರೆ. ಆ ಎಲ್ಲ ಜಾತಿಲಿರ್ತಕ್ಕಂಥ ಬಡತನದಲ್ಲಿ ಯಾರಿದ್ದಾರೆ ಅವರೆಲ್ಲ ಶೋಷಿತರೇ. ಗೊತ್ತಾಯ್ತಾ? ನೀವು ಭಾಳ ಜನ ನೀವು ಪತ್ರಿಕೆನಲ್ಲಿರ್ಬೋದು, ಹೊರಗಡೆ ನಾವು ಲೀಡ್ರುಗಳು ನಾವು ಅರ್ಥ ಹೇಳೋವಂಥ ಕಾಲದಲ್ಲಿ ನಾವು ಶೋಷಿತರು ಅಂತಿದ್ದಂಗೆ ನಾವು SC/ST ಬಗ್ಗೆನಪ್ಪ ಇವ್ರದು ಅಂತ. ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರೇ ಎಲ್ಲರೂ ಶೋಷಿತರು ಅಂತ ನನ್ನ ಒಂದು ಅರ್ಥ. ಅದನ್ನ ನೀವು ಕೂಡ ಅದ್ರ ಬಗ್ಗೆನೂ ಸರಿಯಾಗಿ ಪದಬಳಕೆಗಳನ್ನು ಮಾಡಿ ಜನರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ಮುಖ್ಯ. ಇನ್ನು ಕೆಲವು ಜನ ನಮ್ಮ ಮುಖಂಡಗಳು ಮಾತಾಡ್ತಾರೆ ಮೇಲ್ವರ್ಗ ಕೆಳವರ್ಗ, ಆ ಪದನೂ ಕೂಡ ನಾನು ಖಂಡನೆ ಮಾಡ್ತೀನಿ. ಯಾರೇ ಬಳಕೆ ಮಾಡಿ ಮುಂದುವರೆದವರು ಹಿಂದುವರೆದವರು ಅಂತ ಹೇಳಿ, ನಾವೇ ಯಾರೋ ಮೇಲ್ವರ್ಗ, ಏನು ಅವ್ರ ಮೇಲೆ ಆಕಾಶದಿಂದ ಇಳಿದಿರ್ತಾರ, ಇನ್ನೊಬ್ಬನ ಯಾರನ್ನೋ ಕೆಳವರ್ಗ ಅಂತೀವಿ, ಏನು ಅವನಿಗೆ ಕೆಳಗಡೆ ಪಾತಾಳದಿಂದ ಬಂದಿರ್ತಾನ. ಎಲ್ರಿಗೂ ಕೂಡ ದೇವರು ಭೂಮಿ ಮೇಲೆ ಜನ್ಮ ಕೊಟ್ಟಿರೋದು, ಎಲ್ಲರೂ ಸಮಾನರೇ. ಆದರೆ ಕೆಲವು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಏನು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೆ, ಅವ್ರನ್ನ ಹಿಂದುಳಿದವರು ಅಂತ ಹೇಳ್ಕೊಳ್ಳಿ. ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇರ್ತಾರೆ ಅವ್ರನ್ನ ಮುಂದುವರೆದವರು ಅಂತ ಹೇಳಿ. ನೀವು ಅದು ಬಿಟ್ಬಿಟ್ಟು ಮೇಲ್ವರ್ಗ ಕೆಳವರ್ಗ ಏನು ಪದ ಅದು? ಅದನ್ನು ಯಾರು ಕೂಡ ಬಳಕೆ ಮಾಡ್ತಕ್ಕಂಥದ್ದನ್ನು ನಾನು ಒಪ್ಪೋದಿಲ್ಲ.